ಇದ್ದೀವಿ. ಐ ಥಿಂಕ್ ನಮ್ಮ ಮನೆಯಿಂದ ಒಂದು 20-30 ಮಿನಿಟ್ಸ್ ಆಗುತ್ತೆ. ಸೊ ಇವತ್ತು ನಮ್ಮ ಡ್ಯಾಡಿಯವರ ಕನಸಿನ ತೋಟದ ಟ್ರಾನ್ಸ್ಫಾರ್ಮೇಷನ್ ಜರ್ನಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾರೆ. ಸೊ ಸ್ಟೇ ಟ್ಯೂನ್. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವಾಗ ನಾವು ನಮ್ಮ ತೋಟದಲ್ಲಿದ್ದೀವಿ. ನೋಡ್ಬೋದು ತುಂಬ ಸನ್ನಿ ಇದೆ. ವಿ ಕಾಂಟ್ ಸ್ಟೇ ವಿತೌಟ್ ಅಂಬ್ರೆಲಾ. ಸೊ ಇದು ನಮ್ಮ ತೋಟ ನೋಡ್ತಾ ಇದ್ದೀರಾ. ಎಲ್ಲ ಕಡೆ ತುಂಬ ಗಿಡಗಳು ಬೆಳ್ಕೊಂಡಿದೆ. ಐ ಥಿಂಕ್ ಫ್ರಮ್ ಪಾಸ್ಟ್ 4-5 ಡೇಸಿಂದ ದಾವಣಗೆರೆಯಲ್ಲಿ ತುಂಬ ಚೆನ್ನಾಗಿ ಮಳೆ ಆಗ್ತಾಯಿದೆ. ಫಾರ್ಚುನೇಟ್ಲಿ ಸಮ್ಮರಲ್ಲೂ ಒಳ್ಳೆ ಮಳೆ ಆಗ್ತಿರೋದ್ರಿಂದ ನಮಗೆ ನೀರು ಪ್ರಾಬ್ಲಮ್ ಅಂತ ಅನಿಸ್ತಾ ಇಲ್ಲ. ಎನಿಹೌ 2 ಬೋರ್ವೆಲ್ ಹಾಕ್ಸಿದ್ದಾರೆ ನಮ್ಮಲ್ಲಿ. ಸೊ ನೀರು ಏನು ಅಷ್ಟು ಸಮಸ್ಯೆ ಅಂತ ನಮ್ಗೆ ಅನಿಸಲ್ಲ. ಬಟ್ ಸ್ಟಿಲ್ ಮಳೆ ಬಂದರೆ ಆ ನ್ಯಾಚುರಲ್ ವಾಟರೇ ಬೇರೆ ಅಲ್ವಾ. ಸೊ ಅದಕ್ಕೆ ಈ ಒಂದು ತೋಟ ಮಾಡಬೇಕು ಅನ್ನೋದು ನಮ್ಮ ತಂದೆಯವರ ಎಷ್ಟೋ ವರ್ಷಗಳ ಕನಸು. ಅವರು ಕೋವಿಡ್ ಟೈಮಿಂದನೂ ಅನ್ಕೋತಾ ಇದ್ದರು ತೋಟ ಮಾಡಬೇಕು. ಮುಂಚೆ ಇರೋ ಒಂದು ಹೊಲ ಮೆಕ್ಕೆಜೋಳ ಹಾಕ್ತಾಯಿದ್ರು ಅವರು ಎವ್ರಿ ಇಯರು. ಸೊ ಅದನ್ನು ಕನ್ವರ್ಟ್ ಮಾಡಬೇಕು ಅಂತ ಅವ್ರಿಗೆ ತುಂಬ ಆಸೆ ಇತ್ತು. ಸೊ ಲಾಸ್ಟ್ ಇಯರ್ ಐ ಥಿಂಕ್ ಡಿಸೈಡ್ ಮಾಡಿ ಇಲ್ಲ ತೋಟ ಮಾಡಲೇಬೇಕು. ಇಟ್ ಮೈಟ್ ಟೇಕ್ 1 years ಆಫ್ ಎಕ್ಸ್ಟ್ರಾ ಎಫರ್ಟ್, ಬಟ್ ಇಟ್ಸ್ ಗುಡ್. ನಾವು ಮಾಡೋದ್ರಿಂದ ಫ್ಯೂಚರ್ಗೂ ಒಂದು ಆ್ಯಸೆಟ್ ಥರ ಆಗುತ್ತೆ. ನೇಚರ್ ಜೊತೆಗೆ ಕನೆಕ್ಟ್ ಆಗಿರ್ಬೋದು ಅನ್ನೋ ಒಂದು ದೃಷ್ಟಿಯಿಂದ ಅವರು ಈ ತೋಟನ ಮಾಡೋಕ್ಕೆ ಮುಂದಾದರು. ಸೊ ಅವರ ಈ ಟ್ರಾನ್ಸ್ಫಾರ್ಮೇಷನ್ ಜರ್ನಿ ಹೇಗಿತ್ತು ಅಂತ ಅವ್ರನ್ನೇ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ನನಗೆ ಒಂದು ಕನಸಿತ್ತು, ಒಂದು ತೋಟ ಮಾಡಬೇಕು ಅನ್ನೋ ಉದ್ದೇಶ ಭಾಳ ದಿವಸದಿಂದ ಇತ್ತು. ಅದು ಇವತ್ತು ಈಡೇರಿತೆ ಅಂತ ಹೇಳಲಿಕ್ಕೆ ನನಗೆ ಖುಷಿ ಅನ್ನಿಸ್ತಾ ಇದೆ. ಏಕೆಂದರೆ ನಮ್ಮದು ಜಮೀನು ಬಂದು ದಾವಣಗೆರೆ ತಾಲೂಕು, ದಾವಣಗೆರೆ ಜಿಲ್ಲೆ, ಮಾಯಕೊಂಡ ಎಂಬ ಗ್ರಾಮದ ಪಕ್ಕದಲ್ಲಿ. ಅದು ನಮ್ಮ ಗ್ರಾಮನೇ. ನಮ್ಮ ಊರಿನ ಪಕ್ಕದ 1.5 ಕಿಲೋಮೀಟರ್ ಅಂತರದಲ್ಲೇ ತೋಟ ಜಮೀನಿದೆ. ಇಷ್ಟು ದಿವಸನೂ ಅದರಲ್ಲಿ ಮೆಕ್ಕೆಜೋಳ ಮಾತ್ರ ಬೆಳೀತಾ ಇದ್ವಿ. ಅದು ಕೆಲವು ವರ್ಷ ಲಾಭ ಆಗೋದು, ಕೆಲವು ವರ್ಷ ಲಾಸ್ ಆಗೋದು. ಆದರೂ ಭೂಮಿ ತಾಯಿ ಮತ್ತು ಅನಿವಾರ್ಯ ಏನು ಮಾಡಲಿಕ್ಕೆಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ಇರೋದ್ರಲ್ಲೇ ಬೆಳೀತಾ ಇದ್ವಿ. ಕೊನೆಗೆ ನಮ್ಮ ಅಕ್ಕಪಕ್ಕ ಎಲ್ಲರೂ ನಮ್ಮ ಸ್ನೇಹಿತರೆಲ್ಲ ಅಡಿಕೆ ತೋಟವನ್ನು ಮಾಡಿದರು. ಹಾಗಾಗಿ ನಾವು ಅಡಿಕೆ ತೋಟ ಮಾಡಿದರೆ ಒಳ್ಳೆಯದಲ್ಲ ಅನ್ನೋ ಉದ್ದೇಶಕ್ಕೆ ಕೈ ಹಾಕಿದ್ವಿ. ಇದೇ ನಮ್ಮ ತೋಟ. ಇವತ್ತು ಈ ತೋಟದ ಒಂದು ಹಂತ ಏನಿದೆ ಅಂದರೆ, ಮೊದಲನೇದಾಗಿ ಇದು ಏನೂ ಇರಲಿಲ್ಲ, ಮೆಕ್ಕೆಜೋಳ ಮಾತ್ರ ಬೆಳೀತಾ ಇದ್ವಿ. ತದನಂತರ ಈ ಜಮೀನನ್ನು ತೋಟ ಮಾಡಬೇಕನ್ನೋ ಉದ್ದೇಶಕ್ಕೇ ಎಲ್ಲ ಸಮತಟ್ಟು ಮಾಡಿಸ್ಬಿಟ್ಟು ಸುತ್ತ ಫಿನಿಶಿಂಗ್ ತಂತಿ ಬೇಲಿ ಮಾಡಿಸ್ಬಿಟ್ಟು ಜೊತೆಗೆ ಒಂದು ಬೋರ್ ಹಾಕ್ಸಿದ್ವಿ. ಅದ್ರ ಜೊತೆಗೆ ಮತ್ತೊಂದು ಬೋರನ್ನು ಹಾಕ್ಸ್ಬಿಟ್ಟು 2 ಬೋರ್ ಹಾಕ್ಸ್ಬಿಟ್ಟು ಹೊಲ ಸಮತಟ್ಟು ಮಾಡಿಸ್ಬಿಟ್ಟು ಜಮೀನು ಸಮತಟ್ಟಾದಮೇಲೆ ಸುತ್ತ ತಂತಿ ಬೇಲಿ ಹಾಕಿಸಿ ದನ ಕರುಗಳು ಯಾವುದೇ ತೊಂದರೆ ಇಲ್ಲದ ರೀತಿ ಮಾಡಿ ಆ ನಂತರ 1 ಬೋರ್ ಹಾಕ್ಸಿದ್ವಿ. ಅದು ನೀರು ಅಚಾನಕ್ ಕಡಿಮೆ ಆಗೋ ಉದ್ದೇಶ ಕಾಣ್ತದೆ ಅಂತ ಹೇಳ್ಬಿಟ್ಟು ಹೆಂಗಾದರೂ ಆಗಲಿ ಅಂತ ಇನ್ನೂ 1 ಬೋರ್ ಹಾಕ್ಸಿದ್ವಿ. 2 ಬೋರ್ನು ಕನೆಕ್ಷನ್ ಮಾಡಿ ಸ್ವಂತ ವಿದ್ಯುತ್ TCಯನ್ನು ಕನೆಕ್ಷನ್ ತೊಗೊಂಡ್ಬಿಟ್ಟು ಅದರ ಜೊತೆಗೆ ಅಡಿಕೆ ಹಾಕಲಿಕ್ಕೆ ನಾವು ವ್ಯವಸ್ಥೆ ಮಾಡಿದ್ವಿ. ಅಡಿಕೆ ಸಸಿಯನ್ನು ನಾವು ಇಲ್ಲೇ ನಮ್ಮ ಊರಿನ ಪಕ್ಕದಲ್ಲಿ ಇರುವಂತಹ ಕಂದಗಲ್ಲು ಗ್ರಾಮದಲ್ಲಿ ತೊಗೊಂಬಂದ್ವಿ. ಆ ಕಂದಗಲ್ಲು ಗ್ರಾಮದಲ್ಲಿರುವಂಥ ಒಳ್ಳೆಯ ಅಡಿಕೆ ಸಸಿ ಕೊಟ್ಟಿದ್ದಾರೆ. ಸುಮಾರು 1 ವರ್ಷದ ಅಡಿಕೆ ಸಸಿಯನ್ನು ಕೊಟ್ಟರು. ಈಗ ನಾವು ಹಾಕಿಬಿಟ್ಟು 10 ತಿಂಗಳ ಸಸಿ. ಇದು ತುಂಬ ಚೆನ್ನಾಗಿ ಬಂದಿದೆ. ಯಾವುದೇ ರೋಗ ರುಜಿನಗಳು ಏನೂ ಇಲ್ಲದೆ ಗಿಡ ಮಾತ್ರ ತುಂಬ ಚೆನ್ನಾಗಿ, ಯಾವುದು ಒಂದು ಗಿಡನೂ ಫೇಲ್ ಆಗದ ರೀತಿಯಲ್ಲಿ ಹತ್ತಿದ್ದಾವೆ. ಹಾಗಾಗಿ ಈಗ ತೋಟ, ಆಮೇಲೆ ಈ ಅಡಿಕೆ ಜೊತೆಗೆ ನಾವು
ನಮ್ಮ ತೋಟಕ್ಕೆ ಬಂದರೆ ಎಲ್ಲ ವ್ಯವಸ್ಥೆನೂ ಇರಬೇಕು. ಹೆಂಗೆ ತೆಂಗು, ಬಾಳೆ, ಜೊತೆಗೆ ಮನೆಗೆ ಬೇಕಾದಂತಹ ಬದನೆಕಾಯಿ, ಹಸಿಮೆಣಸಿನಕಾಯಿ, ಟೊಮೊಟೊ, ಈ ರೀತಿ ಪ್ರತಿಯೊಂದು ಕೈ ಸಿಗೋ ರೀತಿಯಲ್ಲಿ ಎಲ್ಲವನ್ನೂ ಹಾಕಿದ್ದೀವಿ. ಬರೀ ಬದನೆಕಾಯಿ 2 ಸಾಲ ಹಾಕಿದ್ವಿ, 15,000 ರೂಪಾಯಿ ಬದನೆಕಾಯಿ ಆಗಿದೆ ಈ ವರ್ಷ. ಜೊತೆಗೆ ಹಸಿಮೆಣಸಿನ್ಕಾಯಿನೂ ಸಿಕ್ಕಿದೆ. ಟೊಮೊಟೊ ಸುಮಾರು 2 ಕ್ವಿಂಟಲ್ ಟೊಮೊಟೊ ಸಿಕ್ಕಿದೆ. ಹಂಗಾಗಿ ಭೂಮಿ ತಾಯಿ ಎಂದೂ ಕೈ ಬಿಡೋಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಭಾಳ ಚೆನ್ನಾಗಾಗಿದೆ. ಖುಷಿಯಿಂದ ನಾವು ತೋಟವನ್ನು ಮಾಡ್ತಾಯಿದ್ದೀವಿ. ಜೊತೆಗೆ ನಮ್ಮ ಮಕ್ಕಳು, ಮೊಮ್ಮಕ್ಕಳು ಅವರು ತೋಟಕ್ಕೆ ಬರ್ಬೇಕಂದ್ರೆ ಖುಷಿಯಿಂದ ಬರ್ತಾ ಇದ್ದಾರೆ. ಏಕೆಂದರೆ ಕಷ್ಟಪಟ್ಟರೆ ಭೂಮಿ ತಾಯಿ ಕೊಟ್ಟೆ ಕೊಡ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇನ್ನೊಂದು 4 ವರ್ಷ ನಾನು ಕಷ್ಟಪಟ್ಟರೆ ದೇವರು ನಿಮ್ಮ ಆಶೀರ್ವಾದಗಳಿಂದ ನಮಗೊಂದು ಪ್ರಾಫಿಟ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಏನೇ ಮಾಡಿರಿ ಶ್ರದ್ಧೆಯಿಂದ ಮಾಡಿದರೆ ನಿಜವಾಗ್ಲೂ ಲಾಭ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಲಾಭಕ್ಕಿಂತ ಹೆಚ್ಚಾಗಿ ಮನಸ್ಸಿಗೊಂದು ಸಮಾಧಾನ ಐತೆ. ಇದರಿಂದ ಆರೋಗ್ಯನೂ ಸುಧಾರಿಸ್ತದೆ. ಮನೆಯಲ್ಲಿ ಇರೋದಕ್ಕಿಂತನೂ ಬಂದಿಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿದರೆ ನಮಗೂ ಹೆಲ್ತು ಕರೆಕ್ಟ್ ಆಗುತ್ತೆ. ಜೊತೆಗೆ ಪರಿಸರದ ವಾತಾವರಣದಲ್ಲಿ ನಾವು ಬೆರೀತೀವಿ. ಜೊತೆಗೆ ನಮ್ಮ ಊರಿನ ಸಂಪರ್ಕ ಇರುತ್ತೆ. ಎಲ್ಲರೂ ಅಕ್ಕಪಕ್ಕ ಇರೋ ಜನನೂ ಕೂಡ ಅಣ್ಣ ತಮ್ಮಂದಿರ ರೀತಿಯಲ್ಲೇ ಇದ್ದೀವಿ. ಹಾಗಾಗಿ ಈ ಒಂದು ವಾತಾವರಣನ ಅನುಭವಿಸೋರಿಗೆ ಗೊತ್ತು ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ತುಂಬ ಚೆನ್ನಾಗಿದೆ.